ಯಾ ಮಾತಾಡಿ ಮಾತಾಡಿ. ಹಾಗೆ ಹಿರಿಯರಾದ ಪದ್ಮಮ್ಮನವರು ಎರಡು ಹಿತನುಡಿಗಳನ್ನು ನಮಗೆ ಮೆಲ್ಲ ಮೆಲ್ಲೆ ಮೆಲ್ಲೆ. ಏನು ವಿಷಯಗಳು ಎರಡು ಮಾತು ನಮ್ಮ ಜೊತೆ ನಿಮ್ಮ ಮನಸ್ಸಿಗೆ ಕಂಡಂತ ವಿಚಾರ ಈ ಶಿಬಿರದ ವಿಚಾರವಾಗ್ಬೋದು, ನಮ್ಮೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನಗೆ ಶಿಬಿರ ನೋಡಿ ಬಹಳ ಸಂತೋಷ ಆಯ್ತು. ಇದು 15ನೇ ವರ್ಷದಿಂದ ನಡೀತ 15ನೇ ವರ್ಷದ ಶಿಬಿರ ಇದು. ಇದುವರೆಗೆ ನಮ್ಗೆ ಅಷ್ಟು ಇದ್ರ ವಿಷಯಗಳು ಗೊತ್ತಿರಲಿಲ್ಲ. ಇದನ್ನೆಲ್ಲ ಏರ್ಪಾಡು ಮಾಡಿ ಈ ತೋಟದ ಮಾಲೀಕರಾದ ಶ್ರೀಯುತ ಕೃಷ್ಣ ಅವರು ಮತ್ತು ಶ್ರೀಯುತ ಪ್ರಭಾಕರ್ ಇವರುಗಳ ಆಚಾರ್ಯರು ಬಾಲಕೃಷ್ಣಾಚಾರ್ಯ ಅವರು ಮತ್ತು ಅವರ ಪತ್ನಿಯವರು ಅವರ ವಾಣಿ ಆಚಾರ್ಯ ರವಿರಾಜ್ ಇವರು ಎಲ್ಲರೂ ಮಾಡಿದ ಒಂದು ಪ್ರಯತ್ನದಿಂದ ನಮಗೆ ಇಷ್ಟೆಲ್ಲ ಸಂತೋಷವಾಗಿ ನೋಡಿ ಎಲ್ಲರೂ ನಾವು ಸಂದರ್ಭ ಒಟ್ಟಿಗೆ ಸೇರುವಂತ ಅವಕಾಶಗಳು ಸಿಕ್ಕಿದ್ದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ನಾನು ಮತ್ತೆ ಈ ಸನ್ಮಾನಕ್ಕೆ ನಾನು ಯೋಗ್ಯ ಅಲ್ವೇ ಇಲ್ಲ. ಇದನ್ನೆಲ್ಲ ಯಾಕೆ ಮಾಡಿದಂತ ನನಗೆ ಅರ್ಥ ಆಗೋದಿಲ್ಲ. ನನಗೆ ತುಂಬಾ ಒಂಥರ ಹೆಸಿಟೇಷನ್, ಇದಕ್ಕೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಪ್ಲೀಸ್ ದಯವಿಟ್ಟು ಏನು ತಿಳ್ಕೊಳ್ಬಿಡಿ. ಎಲ್ಲ ಕೃಷ್ಣಾರ್ಪಣ ನೀನು ಎಲ್ಲ ಮಾಡಿದ್ದಕ್ಕೆ ಎಲ್ರಿಗೂ ತುಂಬಾ ವಂದನೆಗಳು. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತೋಟ ಇದೆಲ್ಲ ನೋಡಿದ್ರೆ ಬಹಳ ಸಂತೋಷ ನನಗೆ. ನಾನು ಪ್ರಕೃತಿ ಮಡಿಲಲ್ಲೇ ಬೆಳೆದವಳು ಮೊದಲಿಂದನೂ. ನಮ್ಮ ತಂದೆ ಕಾಲದಿಂದ ನನಗೆ ತುಂಬಾ ಇಷ್ಟ ಇದೆಲ್ಲ. ಆಮೇಲೆ ನಾನು ಬನಪೇಟೆಯಲ್ಲಿ ನಾವು ಸರ್ವಿಸ್ ಮಾಡ್ತಾರೆ ನಮ್ಮ ಮನೆಯವರು. ಅವಾಗ ನಮ್ಗೆ ಕಾಫಿ ತೋಟ ಸುತ್ತಂದ್ರೆ ತುಂಬಾ ಇಷ್ಟ. ಅದರಿಂದ ಕೃಷ್ಣ ಅವರಿಗೆ ನಾವು ತುಂಬಾ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಪಲ್ಲತ್ತಾಯ ಕೃಷ್ಣ ಅವರಿಗೆ ವಂದನೆಗಳು. ಹೆಚ್ಚಿನ ಮಾತಾಡಕ್ಕೆ ನನಗೆ ಬರೋದಿಲ್ಲ. ಥ್ಯಾಂಕ್ ಯು. ಮಾತಾಡೋದಿಲ್ಲ ಅಂತ ಹೇಳಿ ತುಂಬಾ ಮಾತಾಡಿದ್ರು. ಹಿರಿಯರಾದ ಪದ್ಮ ವೆಂಕಟರಮಣ ಇವರಿಗೆ ವಂದನೆಗಳು. ದಯವಿಟ್ಟು ಕೈ ಇಟ್ಟು ನನಗೆ ಅಲ್ಲಿ ತಿಳಿಸ್ಬೇಕಾಗಿ ಕೇಳ್ಕೊಂತಾರೆ.